ಎಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಶೇಷ ಏನಂದರೆ ನನ್ನ ತಮ್ಮನ ಹೆಂಡತಿ ಸೀಮಂತದ ವ್ಲಾಗ್ ಇದು. ಇಲ್ಲಿ ನಾನು ಹಿಂದಿನ ದಿನ ರಾತ್ರಿ ಸೀಮಂತಕ್ಕೆ ಕರೆಯೋಕ್ಕೆ ಬಂದಿರೋದು ನಮ್ಮ ಪಕ್ಕದ ಮನೆಯವ್ರನ್ನ. ಸೊ ಎಲ್ಲರೂ ಒಂದು ರೌಂಡ್ ಇನ್ವೈಟ್ ಮಾಡಿ, ಸೊ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಗೊತ್ತಲ್ಲ, ಒಂದು ಕೈ ಎರಡು ಕೈಯಿಂದ ಆಗದೆ ಇರೋ ಕತೆಗಳವೆಲ್ಲ. ಸೊ ಎಲ್ಲ ಸೇರಿ ನನ್ನ ಅಕ್ಕಂದಿರೆಲ್ಲ ಬಂದಿದ್ದರು ನೋಡಿ. ಇವರೇ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ಈ ಫಂಕ್ಷನ್ದು. ಅವರೆಲ್ಲ ಸೇರಿ ನಾವು ಫಂಕ್ಷನ್ನ ಮಾಡಿದೋ. ಇನ್ನು ವಿಶೇಷ ಏನಂದರೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ಇದು ಆಗಲೇ ಒಂದು ತಿಂಗಳದ ಹಿಂದಿನ ವ್ಲಾಗ್ ಇದು. ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ನಮ್ಮ ಅಶ್ವಿನಿಗೆ ಮೆಹಂದಿ ಕೂಡ ನಮ್ಮ ಪಕ್ಕದ ಮನೆ ಹುಡುಗಿ ಪ್ರೀತಿಯಿಂದ ಬಂದು ಅವಳಿಗೆ ನನಗೆ ಕೇಳಿದವರೆಲ್ಲರಿಗೂ ಮೆಹಂದಿ ಹಾಕ್ಕೊಟ್ಟಿದ್ದಾಳೆ. ಇನ್ನು ಹಿಂದಿನ ದಿನನೇ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ಲ. ಇಲ್ಲೆಲ್ಲ ನಾವು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀವಿ. ತರಕಾರಿ ಎಲ್ಲ ನಮ್ಮಪ್ಪ, ನಾನು, ಅಕ್ಕಂದಿರು ಎಲ್ಲ ಸೇರಿಕೊಂಡು ವೆಜಿಟೇಬಲ್ ಚಾಪಿಂಗ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 90% ತಯಾರಿ ಎಲ್ಲ ಮುಗ್ದಿತ್ತು. ಸೊ ಚೆನ್ನಾಗಿತ್ತು. ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಎಷ್ಟು ಗಾಬರಿ ಇರುತ್ತೋ, ಗಡಿಬಿಡಿ ಇರುತ್ತೋ, ಅಷ್ಟೇ ಸಡಗರ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ನಾನು ಆಗಲೇ ಹೇಳ್ದಾಗೆ ನನ್ನ ಹಸ್ಬೆಂಡ್ ಬಂದಿದ್ದರು. ಆವತ್ತು ತಾನೇ ರಜಕ್ಕೆ ಬಂದಿದ್ದವರು. ಸೊ ಡೈರೆಕ್ಟ್ ಮದ್ದೂರಿಗೆ ಬಂದರು ಅವರು. ಸೊ ಹಾಗಾಗಿ ನನ್ನ ಸಂಭ್ರಮ ಇನ್ನೂ ಡಬಲ್ ಆಗಿದೆ. ಯಾಕೆಂದರೆ ನಾವಿಬ್ಬರು ಜೊತೆಗೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡೋದು ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಅಂದರೆ ತುಂಬಾ ಕಡಿಮೆ. ಸೊ ನನ್ನ ದೊಡ್ಡಪ್ಪ ಕೂಡ ಬಂದಿದ್ದರು. ಎಲ್ಲ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು. ಇನ್ನು ಅಕ್ಕಂದಿರೆಲ್ಲ ನಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಮುಂಚಿತವಾಗಲೇ ಹಿಂದಿನ ದಿನವೇ ಬಂದು ನಮಗೆ ಎಲ್ಲ ಥರದಲ್ಲೂ ನಮಗೆ ಹೆಲ್ಪ್ನ ಮಾಡ್ತಾಯಿದ್ರು. ಇನ್ನು ದೊಡ್ಡವರು ನಮಗೆ ಹೆಲ್ಪ್ ಮಾಡ್ತಾಯಿದ್ರೆ, ಚಿಕ್ಕ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳನ್ನ ನೋಡ್ಕೊತಾಯಿದ್ರು. ಇನ್ನಿಲ್ಲಿ ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆಗೆಲ್ಲ ತಯಾರಿ ಮಾಡ್ತಾಯಿದ್ದಾರೆ. ನಮ್ಮಪ್ಪನ ಕಡೆ ಹೇಗೆ ಅಂದರೆ ಸೀಮಂತ ಜೋರಾಗಿ ಮಾಡೋ ಹಾಗಿಲ್ಲ, ಮತ್ತು ಹಸೆಮಣೆ ಮೇಲೆ ಕೂರಿಸೋದು ಅದೆಲ್ಲ ಮಾಡೋ ಹಾಗಿಲ್ಲ. ಏನೋ ಅವರು ಹಿಂದೆ ಮಾಡ್ಕೊಂಡು ಬಂದಂಥ ರೂಢಿ. ಸಿಂಪಲ್ಲಾಗಿ ಅವಳಿಗೆ ಒಂದು ಸೀರೆ ತೆಗೆದಿದ್ದು ಅವ್ರ ಕಡೆಯವರೆಲ್ಲ ಬಂದು ಊಟ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ರು, ಅಷ್ಟೇ ಇದ್ದಿದ್ದು. ಸೊ ಆ ಕಾರಣ ಚೌಟ್ರಿ ಏನು ಬೇಡ, ಮನೆಯಲ್ಲೇ ಮಾಡೋಣ ಅಂತ ಈ ಒಂದು ಫಂಕ್ಷನ್ನ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಇನ್ನೆಲ್ಲ ನಮ್ಮ ಚಿಕ್ಕಪ್ಪ ಬಂದರು, ಮತ್ತು ನನ್ನ ಅಕ್ಕಂದಿರು ಎಲ್ಲ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡಿದ್ರು. ಇವರು ನನ್ನ ಫ್ರೆಂಡ್ ನವ್ಯ. ಇವರು ಕೂಡ ನಮ್ಮ ಈ ಫಂಕ್ಷನ್ನಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಮ್ಮ ಜೊತೆನೇ ನಿಂತು ಈ ಫಂಕ್ಷನ್ ಚೆನ್ನಾಗಾಗೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಸೊ ನಾನು ಕೂಡ ಸೀರೆಗಳನ್ನ ಉಡ್ತಾನೇ ಇರಲಿಲ್ಲ. ಈ ಫಂಕ್ಷನಲ್ಲಿ ಸೀರೆ ಉಟ್ಕೋಬೇಕು ಅನ್ನಿಸ್ತು. ಹಾಗಾಗಿ ನನ್ನ ಎಂಗೇಜ್ಮೆಂಟ್ ಸೀರೆ ಅದು ಉಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಅಕ್ಕನ ಮಗಳು, ನನ್ನ ಮಾವ, ಸೊ ನನ್ನ ತಮ್ಮನ ಫ್ರೆಂಡ್ಸ್. ನನ್ನ ತಮ್ಮ ಅಂತೂ ಮದುವೆ ಹುಡುಗನ ಥರ ಮಿಂಚ್ತಾ ಇದ್ದ, ಹೊಸ ಬಟ್ಟೆ ಹಾಕ್ಕೊಂಡು, ಒಡವೆಗಳನ್ನ ಹಾಕ್ಕೊಂಡು. ಇಲ್ಲಿ ಎಲ್ಲ ಬಂದಿದ್ದರು, ನಮ್ಮ ಅಶ್ವಿನಿ ಕಡೆಯವರೆಲ್ಲ ಬಂದಿದ್ದರು. ಸೊ ಹಾಗಾಗಿ ಅವರಿಗೆ ಫಸ್ಟು ಊಟದ ವ್ಯವಸ್ಥೆ ಮಾಡಿಬಿಡೋಣ ಅಂತ ಊಟ ಬಡಿಸ್ತಾ ಇದ್ದಾರೆ. ಇನ್ನು ಅಪ್ಪಂದು ಫುಲ್ ಮ್ಯಾನೇಜ್ಮೆಂಟ್ ಇವತ್ತು. ಎಲ್ಲನೂ ಅಚ್ಚುಕಟ್ಟಾಗಿ ನಮ್ಮ ಫಂಕ್ಷನ್ ಆಗೋಂಗೆ ಎಲ್ಲನೂ ಮ್ಯಾನೇಜ್ ಮಾಡಿದ್ರು. ನಾನೀಗ 10 kg ಸಣ್ಣ ಆಗಿದ್ದೀನಿ. ಸೊ ಹಾಗಾಗಿ ಒಂಥರ ಕಾನ್ಫಿಡೆನ್ಸ್, ಏನೇ ಒಂದು ಡ್ರೆಸ್ ಹಾಕೋದಕ್ಕೂ, ಇನ್ನೂ ಸ್ಯಾರಿ ಹಾಕೋದಕ್ಕಂತೂ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ ನಾನು ಹಾಕಿರೋದು. ಎಂಗೇಜ್ಮೆಂಟಲ್ಲಿ ಆಗಿದ್ದಕ್ಕೆ ನೆಕ್ಸ್ಟ್ ಅವತ್ತೇ ಹಾಕಿದ್ದು. ಸೊ ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಪಾಪನ ಊಟ ಮಾಡಿಸ್ಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ. ಹತ್ತತ್ರ ಮಧ್ಯಾಹ್ನ 1-1:30 ಆಗಿಬಿಟ್ಟಿತ್ತು. ಸೊ ನಮ್ಮ ದೊಡ್ಡಮ್ಮಂದಿರು, ಅಕ್ಕಂದಿರು ಎಲ್ಲರೂ ಇದ್ದರು. ಸೊ ನನ್ನ ಅಮ್ಮನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು ಈ ಫಂಕ್ಷನಲ್ಲಿ. ನನ್ನ ಹಸ್ಬೆಂಡ್ ಕೂಡ ಅವರು ಬಡ್ಸೋದ್ರಲ್ಲಿ ನಿಂತ್ಕೊಬಿಟ್ಟಿದ್ರು ಫುಲ್ಲು ಬ್ಯುಸಿಯಾಗಿ. ಇನ್ನು ನಮ್ಮ ಅಕ್ಕಂದಿರಿಲ್ಲ ಅಂದಿದ್ರೆ, ನಿಜವಾಗ್ಲೂ ಅವ್ರು ಬೇಗ ಬರಲಿಲ್ಲ ಅಂದಿದ್ರೆ ನಮ್ಮ ಫಂಕ್ಷನ್ ಇಷ್ಟು ಯಶಸ್ವಿ ಆಗ್ತಿರಲಿಲ್ಲ. ಮೇನ್ ಶೆಫ್ಗಳು ಇವರಿಬ್ಬರೇ ಈ ಫಂಕ್ಷನ್ನ ಇವತ್ತಿನ ಮೇನ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಇನ್ನು ನಮ್ಮ ಕಾರ್ತಿ, ಅಶ್ವಿನಿ ಕೂಡ ಊಟ ಮಾಡಿಕೊಂಡ್ರು. ಬೆಳಗ್ಗೆಯಿಂದ ಓಡಾಟ, ಅವರು ಸುಸ್ತಾಗಿದ್ರು. ಕಾರ್ತಿ ಅಂತೂ ಸಖತ್ ಟಯರ್ಡ್ ಆಗಿದ್ದ. ಅಶ್ವಿನಿನೂ ಅಷ್ಟೇ ಸುಸ್ತಾಗಿ ಕಾಣಿಸ್ತಾ ಇದ್ಲು. ರೆಡಿಯಾಗಿ ಓಡಾಡೋದಕ್ಕೇ ಸುಸ್ತು ಅನಿಸುತ್ತೆ ಆ ಟೈಮಲ್ಲಿ. ಇಬ್ಬರು ಚೆನ್ನಾಗಿ ಊಟ ಮಾಡಿಕೊಂಡ್ರು. ಎಲ್ರದ್ದು ಊಟ ಆಯಿತು. ಸಿಂಪಲ್ಲಾಗಿ ಮನೆ ದುಂಬಿಸಿ ಕಳಿಸೋಂಥ ಶಾಸ್ತ್ರ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಅಶ್ವಿನಿಗೆ.
ಅಮ್ಮ ಹೋದ್ಮೇಲೆ ನಮ್ಮ ಮನೇಲಿ ನಡೆದಂಥ ಮೊದಲನೇ ಶುಭ ಕಾರ್ಯ ಇದು. ಅಮ್ಮ ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾಯಿದ್ರು. ಸೊಸೆಗೆ ಸೀಮಂತ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಹೆಚ್ಚು ಓಡಾಟ, ಹೆಚ್ಚು ಆನಂದ ಇರ್ತಿತ್ತು. ತುಂಬ ಮಿಸ್ ಮಾಡಿಕೊಂಡೆ ನಮ್ಮಮ್ಮನ್ನ. ಬಂದವರೆಲ್ಲ ಏನಿರುತ್ತೋ ಅವ್ರ ಗಿಫ್ಟ್ಗಳನ್ನ ನಮ್ಮ ಅಶ್ವಿನಿ ಕೊಟ್ಟರು. ಸೊ ಎಲ್ಲ ಆದಮೇಲೆ ಅವಳಿಗೊಂದು ದೃಷ್ಟಿ ತೆಗೆದು ಅವಳನ್ನು ಕಳಿಸ್ಕೊಟ್ಟು ಸಮಾಧಾನ ಮಾಡೋಣ. ನಮ್ಮ ಫಂಕ್ಷನ್ನಲ್ಲಿ ತುಂಬ ಕಷ್ಟವಾಗಿದ್ದ ಮೂಮೆಂಟ್ ಅಂದರೆ ಇದೇನೆ, ಅವಳನ್ನು ಕಳಿಸ್ಕೊಡೋದು. ನನಗೆ ಅವಳಿಗೆ ಇದ್ದ ಯೋಚನೆ ಒಂದೇ, ಹೇಗೆ ಮಾಡ್ಕೋತಾರೆ ಇವರಿಬ್ಬರು ಗಂಡಸರು ಅಂದರೆ, ನಮ್ಮ ಅಪ್ಪ ತಮ್ಮ ಇಬ್ಬರೇ ಇರೋದು ಈಗ ಮನೆಯಲ್ಲಿ. ನಾನು ಕೂಡ ನನ್ನ ಮನೆ ಬಿಟ್ಟು ಬರೋದಕ್ಕಾಗೋದಿಲ್ಲ, ಅಲ್ಲಿ ನೋಡಬೇಕು. ಇನ್ನು ಇವಳು ಡೆಲಿವರಿಗೆ ಹೊಟ್ಟೋದ್ಲು. ಇವರಿಬ್ಬರಿಗೆ ಊಟ ತಿಂಡಿ ಮತ್ತು ಅವ್ರ ಆರೋಗ್ಯದ ಗತಿ ಏನು ಮಾಡ್ಕೊ ತಿಂತಾರೆ, ಮನೆ ಹೇಗೆ ನೋಡ್ಕೋತಾರೆ ಅನ್ನೋದೇ ಯೋಚನೆ ಆಗಿತ್ತು. ಇಷ್ಟು ದಿನ ಇವಳಿದ್ಲು, ನನಗೇನು ಯೋಚನೆ ಇರಲಿಲ್ಲ, ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ಲು. ಅಪ್ಪನ್ನು ತಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು. ಇನ್ನು ಮುಂದೆ ಹೇಗೆ ಅನ್ನೋದೇ ನಮ್ಮಿಬ್ರಿಗೂ ಯೋಚನೆ ಆಗೋಯ್ತು. ಹಾಗಾಗಿ ಹೋಗುವಾಗ ತುಂಬ ಅಳ್ತಾ ಇದ್ಲು ಅವಳು ಬಿಟ್ಟು ಹೋಗೋದಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು ಅವಳಿಗೆ ಗಂಡನ್ನ. ಮನೆ ಪರಿಸ್ಥಿತಿ ಗೊತ್ತಿರುತ್ತಲ್ಲ ನಮಗೆ. ಸುಮಾರು ಜನ ಅಂದರು, ಗಂಡನ ಮನೆ ಬಿಟ್ಟೋಗಕ್ಕೆ ಕಳ್ತಾವಳಲ್ಲ ಇವಳು ಅಂತ. ಬಟ್ ನಮಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಏನು ಅಂತ. ಅಮ್ಮ ಇದ್ದಿದ್ರೆ ಅವಳು ಅಲ್ಲಿ ನಗ್ನಗ್ತಾ ಇರ್ತಿದ್ಲು, ನಾನು ನನ್ನ ಮನೆಯಲ್ಲಿ ಆರಾಮಾಗಿರ್ತಿದ್ದೆ. ಅವರೊಬ್ಬರು ಇಲ್ಲದೆ ಇರೋದಕ್ಕೆ ಇವಾಗ ಒಂಥರ ಮನೆ ಪರಿಸ್ಥಿತಿನೇ ಬೇರೆ ಆಗಿಬಿಟ್ಟಿದೆ. ಕಷ್ಟ ಆಯಿತು, ತುಂಬ ಕಷ್ಟ ಅನ್ನಿಸ್ತು ಅವಳಿಗೂ ನನಗೂ. ಇನ್ನು ನಮ್ಮ ದೊಡ್ಡಮ್ಮ ಇವರು, ಸೊ ನಮ್ಮ ಅಮ್ಮನ ಅಕ್ಕಂದಿರು ಇಬ್ಬರೂ ಬಂದಿದ್ದರು. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಇನ್ನೊಂದು ಖುಷಿಯಾದ ವಿಚಾರನ ಹಂಚ್ಕೋಬೇಕು ನಿಮ್ಮ ಹತ್ರ. ನಾವು ಏನು ಈ ಸೀಮಂತ ಮಾಡಿ ಕಳಿಸ್ತೋ, ಸೀಮಂತ ಮಾಡಿ ಕಳಿಸಿದ ಒಂದು 20 ದಿನಕ್ಕೇ ನಮ್ಮ ಅಶ್ವಿನಿಗೆ ಗಂಡು ಮಗು ಆಗಿದೆ. ಸೊ ನನ್ನ ತಮ್ಮ ಈಗ ಒಂದು ಗಂಡು ಮಗುವಿನ ತಂದೆ ಆಗಿದ್ದಾನೆ. ತುಂಬಾ ಖುಷಿ ಅನ್ನಿಸ್ತು. ಅಮ್ಮನಿಗೆ ನಿಜವಾಗ್ಲೂ ತುಂಬ ಖುಷಿಯಾಗಿರುತ್ತೆ, ಯಾಕೆಂದರೆ ಅವ್ರಿಗೆ ತುಂಬ ಆಸೆ ಇತ್ತು, ನನಗೆ ಗಂಡು ಮಗು ಆಗಬೇಕು ಅಂತ ಆಸೆ ಇತ್ತು. ಈಗ ಕಾರ್ತಿಗೆ ಗಂಡು ಮಗು ಆಗಿರೋದು ತುಂಬ ಖುಷಿ ಇದೆ. ಮಗು ಮತ್ತು ನಮ್ಮ ಅಶ್ವಿನಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಮುಂದೆ ಇನ್ನು ವ್ಲಾಗಲ್ಲಿ ಅಥವಾ ವಿಡಿಯೋ ನಾನು ನಿಮಗೆ ನನ್ನ ಅಳಿಯಂದು ಫೋಟೋಸ್ ಅಥವಾ ವೀಡಿಯೋಸ್ನ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಸಿಗುವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.